ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ನಿಮಗೆ ವಿಶೇಷವಾಗಿ ಮಾಡೋ ಅಂಥ ಉರ್ದಕ್ಕಿ ತಂಬಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಏನೇನು ಬೇಕು ಅಂತ ಹೇಳಿದ್ರೆ, ಇದರಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿ. ಇದನ್ನು ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ನಾನು ಇದರಲ್ಲಿ 1 ಗ್ಲಾಸ್ ಬೆಲ್ಲ ತೊಗೊಂಡು ಅರ್ಧ ಕಪ್ ನೀರು ಹಾಕಿ ಪಾಕ ಮಾಡಿಟ್ಕೊಂಡಿದ್ದೀನಿ. ಪಾಕ ಅಂತಂದರೆ ನೀವು ಒಂದೆಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಮತ್ತು 1 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಹುರಿದು ಬೇಳೆ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು. ಮತ್ತು 1/4 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. 1/4 ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನು ಎಳ್ಳು ತಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ, ಕಡಲೆನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಅದೇನು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನಾನು ಕಡಲೆ ಬೀಜನ ಮೊದಲೇ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ತಣ್ಣಗಾದರೆ ಅದು ಸಿಪ್ಪೆ ಚೆನ್ನಾಗಿ ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ಥರ ಮಾಡಿದ್ದೀನಿ. ನೀವು ಬೇಕಂದರೆ ಆವಾಗಲೇ ಹುರಿದು ತಗೋಬೋದು. ಜಾಸ್ತಿ ಬಿಸಿ ಮಾಡೋದೇನು ಬೇಡ. ಈಗಾಗಿದೆ. ಇವಾಗ ಎಳ್ಳು ಹಾಕೋತಾ ಇದ್ದೀನಿ. ಇದೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಬೇಗ ಇದಾಗ್ಬಿಡುತ್ತೆ, ಸಿಡ್ದೋಗ್ಬಿಡುತ್ತೆ ಇದು. ಇವಾಗ ಆಗಿದೆ ಇದು. ಇದನ್ನು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಅಕ್ಕಿನ ನಾನು ಹುರ್ಕೋತಾ ಇದ್ದೀನಿ. ಇದನ್ನು ಮಾತ್ರ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬದ ಶಿವ ಪೂಜೆ ಮಾಡೋದು ರಾತ್ರಿಗೆ. ಅದಕ್ಕೋಸ್ಕರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ತಂಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಸಂಜೆಗೆ ನಾವು ಪೂಜೆ ಎಲ್ಲ ಮಾಡೋದು. ಇವಾಗ ಆಲ್ಮೋಸ್ಟ್ ಆಗಿದೆ. ಇದು ಕೆಂಪಿಗೆ ಹುರ್ಕೋಬೇಕು, ಆವಾಗಲೇ ಇದು ಟೇಸ್ಟ್ ಚೆನ್ನಾಗಿರೋದು. ಇದನ್ನು ಸ್ವಲ್ಪ ಆರಲಿ ಅಂತ, ಯಾಕೆಂದರೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಒಂದು ಫೈನ್ ಪೌಡ್ರ್ ಮಾಡ್ಕೋಬೇಕು ನೈಸ್ಗೆ ಮಿಕ್ಸಿನಲ್ಲಿ ಹಾಕ್ಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಆರಬೇಕು, ಇದು ತಣ್ಣಗಾಗಬೇಕು, ಬಿಸಿನಲ್ಲಿ ಮಿಕ್ಸಿ ಮಾಡಬಾರ್ದು ಅಂತ. ಇವಾಗ ಆಗಿದೆ, ಆಫ್ ಮಾಡ್ತಿದ್ದೀನಿ. ತಟ್ಟೆಗೆ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎರಡೂ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ಆಗಿದೆ ಇದು. ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಸ್ವಲ್ಪ ಕೊಬ್ಬರಿ ಚೂರು ಮತ್ತು ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಾಡಿರೋದು. ಇವಾಗ ತಣ್ಣಗಾಗಿದೆ ಅಕ್ಕಿ, ಹುರಿದಿಟ್ಕೊಂಡಿದ್ವಲ್ಲ ಅದನ್ನು. ಇವಾಗ ಒಂದು ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಆಗಿದೆ ನೋಡಿ, ನೈಸ್ ಆಗಿದೆ. ಈಗ ಇದನ್ನು ಎತ್ತಿ ಬಾಣಲೆಗೆ ಹಾಕೋತಾ ಇದ್ದೀನಿ.
ಇವಾಗ ನಾನು ಗ್ರೈಂಡ್ ಮಾಡಿರ್ತಕ್ಕಂಥ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಹಾಕೋತಾ ಇದ್ದೀನಿ, ಕೊಬ್ಬರಿ ಹಾಕೋತಾ ಇದ್ದೀನಿ ಮತ್ತು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮತ್ತು ನೀವು ಬೆಲ್ಲದ ಪಾಕ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಕಡಿಮೆ ಆಗೋದ್ರೆ ತಂಬಿಟ್ಟು ಗಟ್ಟಿ ಆಗೋಗುತ್ತೆ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಆ ರೀತಿ ಮಾಡ್ಕೋಬೇಕು. ಬೆಲ್ಲದ ಪಾಕ ಮಿಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಕಾಫಿ ಟೀಗೆ ಹಾಕ್ಕೋಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪನೇ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆ ಕಟ್ಕೊಳ್ಳೋಣ. ಸ್ವಲ್ಪ ಬೆಲ್ಲದ ಪಾಕ ಮಿಕ್ಕೊಂಡಿದೆ, ಏನು ತೊಂದರೆ ಇಲ್ಲ, ಬೇರೆ ನೀವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ನೀಟಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡಿ ಸ್ಮೂತಾಗಿದೆ. ನೀವು ಕಡಿಮೆ ಪಾಕ ಹಾಕ್ಬಿಟ್ರೆ ತುಂಬ ಗಟ್ಟಿಯಾಗೋಗುತ್ತೆ. ನೀವು ದೊಡ್ಡ ಸೈಜಲ್ಲಾದರೂ ಉಂಡೆ ಕಟ್ಕೊಳ್ಳಿ, ಮೀಡಿಯಮ್ ಸೈಜಲ್ಲಾದರೂ ಕಟ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಉಂಡೆ ಎಲ್ಲ ಕಟ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ. ನೋಡಿ ಹೀಗೆ ಎಷ್ಟು ಸ್ಮೂತಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.